ಎಂದೂ ಬಾಡದಿರಲಿ ನಿಮ್ಮ ಈ ನಗು, ನಿಮ್ಮ ಈ ನಗುವಿಗೆ ಯಾವಾಗಲೂ ಕಾವಲಿರುವೆ ನಾನು. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ದಿ ನಿಕಿಸನ್ ಯೂಟ್ಯೂಬ್ ಚಾನಲ್. ಆ್ಯಂಡ್ ಇವತ್ತಿನ ಬ್ಲಾಗ್ ನಂದು ಕಂಪ್ಲೀಟಾಗಿ ನಮ್ಮದು ಆ್ಯನಿವರ್ಸರಿ ಬ್ಲಾಗ್ ಆಗಿರುತ್ತೆ. ಸೊ ನಮ್ಮದು ಆ್ಯನಿವರ್ಸರಿ ಬ್ಲಾಗ್ ಆಗಿ ಆಲ್ರೆಡಿ ತುಂಬ ದಿನಗಳಾಗಿದೆ. ಸೊ ನಾನು ಅಪ್ಡೇಟ್ ಮಾಡೋದು ಸ್ವಲ್ಪ ಲೇಟ್ ಆಯಿತು ಅಷ್ಟೇ, ಎಡಿಟಿಂಗ್ ಹಾಗೆ ನಂದು ಸ್ವಲ್ಪ ಕೆಲಸಗಳಿತ್ತು ಪರ್ಸ್ನಲಿಂದ, ಹಾಗೆ ನನ್ನ ಲೇಟ್ ಆಯಿತು ಅಷ್ಟೇ. ಸೊ ಅದಕ್ಕೆ ಕ್ಷಮೆ ಇರಲಿ. ಈ ವರ್ಷದಲ್ಲಿ ನಾವೇನು ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ಕೊಳ್ತಾ ಇಲ್ಲ, ಅಂದರೆ ಔಟ್ ಆಫ್ ಸ್ಟೇಷನ್ ಎಲ್ಲೂ ಹೋಗಿಲ್ಲ. ಸೊ ನಮ್ಮ ಮನೆ ಹತ್ರನೇ ನಿಯರ್ ಇರೋ ಒಂದು ಸರ್ಪ್ರೈಸ್ ಪ್ಲ್ಯಾನರ್ ಅನ್ನೋ ಒಂದು ಥೀಮಲ್ಲಿ ನಮಗೆ ಇದನ್ನು ಸೆಲೆಬ್ರೇಟ್ ಮಾಡ್ಕೊಳ್ತಾ ಇದ್ದೀವಿ. ನಮ್ಮ ಮನೆಯವ್ರು ನನಗೆ ಇದು ಸರ್ಪ್ರೈಸ್ ಕೊಡ್ತಾ ಇರೋದು ತುಂಬಾ ಚೆನ್ನಾಗಿತ್ತು, ಮಾತ್ರ ನನಗಂತೂ ಸಖತ್ ಇಷ್ಟ ಆಯಿತು. ನಾನು ಇದೇ ಫಸ್ಟು ಈ ಫಾಗ್ ಎಂಟ್ರಿ ಆಗಿ ಈ ಥರದ್ದು ಸೆಲೆಬ್ರೇಟ್ ಮಾಡ್ಕೊಂಡಿದ್ದು ನಾನು ಇದೇ ಫಸ್ಟು. ಸೊ ನನಗಂತೂ ತುಂಬಾ ಖುಷಿ ಆಯಿತು. ಥರ ಸರ್ಪ್ರೈಸ್ ನಾನು ನಮ್ಮ ಮನೆಯವ್ರಿಗೆ ಕೊಡಬೇಕು ಅಂತ ಎಷ್ಟು ಸಲ ಪ್ಲ್ಯಾನ್ ಮಾಡಿಕೊಂಡ್ರು ಎಲ್ಲ ಉಲ್ಟಾ ಹೊಡಿತಾ ಇತ್ತು, ಯಾವುದೂ ಆಗ್ತಿರಲಿಲ್ಲ. ಸೊ ಇದರಲ್ಲಿ ನಮ್ಮ ಮನೆಯವ್ರು ಸಕ್ಸಸ್ಫುಲ್ ಆಯಿತು ಅವ್ರ ಪ್ಲ್ಯಾನ್ ನನಗೆ. ಸೊ ತುಂಬಾ ಖುಷಿ ಆಯಿತು ಇಬ್ರಿಗೂ ಕೂಡ. ಇದೇ ಫಸ್ಟ್ ಟೈಮ್ ನಾವು ಈ ಥರ ಸೆಲೆಬ್ರೇಟ್ ಮಾಡ್ಕೊಂಡಿದ್ದು. ಇಬ್ಬರಿಗೆ ಇದೆಲ್ಲ ಸಾಧ್ಯ ಆಗ್ತಿರಲಿಲ್ಲ. ಸೊ ನನ್ನ ಬ್ರದರ್ಸ್ ಇದರಲ್ಲಿ ಇಂಪಾರ್ಟೆಂಟ್, ಅವರೆಲ್ಲರ ಸಪೋರ್ಟಿಂದನೇ ಇದೆಲ್ಲ ಚೆನ್ನಾಗಾಗಿದ್ದು. ಸೊ ಥ್ಯಾಂಕ್ ಯು ಸೋ ಮಚ್ ಅಮಿತ್, ಸಾಗರ್, ರಕ್ಷಿತ್ ಎಲ್ರಿಗೂ ತುಂಬ ಥ್ಯಾಂಕ್ಸ್. ನಿಮ್ಮದು ಆ್ಯನಿವರ್ಸರಿಗೆ ಯಾರೆಲ್ಲ ವಿಶ್ ಮಾಡಿದ್ರು ನಿಮ್ಮ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಸದಾ ನಿಮ್ಮ ಪ್ರೋತ್ಸಾಹ, ಲವ್ ಇದೇ ಥರ ಕಂಟಿನ್ಯೂ ಆಗಲಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತೀನಿ. ಇಲ್ಲಿ ಸ್ಕ್ರೀನ್ ಪ್ಲೇ ಕೂಡ ಇತ್ತು, ತುಂಬ ಚೆನ್ನಾಗಿತ್ತು ಮಾತ್ರ. ಇಲ್ಲಿ ತುಂಬ ಈವೆಂಟ್ಸ್ ಎಲ್ಲ ನಡೆಸೋದಕ್ಕೆ, ಅಂದರೆ ಬರ್ಡೇ, ಗ್ರೂಮ್ ಟು ಬಿ, ಬ್ರೈಡ್ ಟು ಬಿ ತುಂಬ ಎಲ್ಲ ಇದೆ. ಬಟ್ ನಮಗೆ ಯಾವುದು ಚಾಯ್ಸ್ ಆಗುತ್ತೋ ಆ ಥರ ನಾವು ಸೆಲೆಕ್ಟ್ ಮಾಡ್ಕೊಂಡ್ವಿ. ಹಾಗೆ ಎಲ್ಲ ಒಂದು ಕೇಕ್ ಅವರೇ ಕೊಡ್ತಾರೆ, ಅದಕ್ಕೆ ಎಕ್ಸ್ಟ್ರಾ ಚಾರ್ಜಸ್ ಮಾಡ್ತಾರೆ ಅಷ್ಟೇ. ಬಟ್ ನಾವು ಹೊರಗಡೆಯಿಂದ ತೊಗೊಬಂದರೆ ನಮಗೆ ಸ್ವಲ್ಪ ಕಡಿಮೆ ಆಗುತ್ತೆ ಚಾರ್ಜಸ್ ಅಂತೇಳಿ, ಆ್ಯಂಡ್ ನಮ್ಗೆ ಯಾವ ಥರ ಬೇಕೋ ಆ ಥರ ಮಾಡಿಸ್ಕೋಬೋದು ಅಂತ ಹೇಳಿ ನಮ್ಮ ಮನೆಯವ್ರು ಮಾಡಿಸ್ಕೊಬಂದಿತ್ತು. ನೋಡಿ ನಮ್ಮದು ಪಕ್ಕದಲ್ಲಿ ಆ್ಯಕ್ಚುಲಿ ನನ್ನ ತಮ್ಮವ್ರ ಸಾಂಗ್ಸ್ ಎಲ್ಲ ಮುಂಚೆನೇ ಸೆಲೆಕ್ಟ್ ಮಾಡಿ ಇಟ್ಕೊಂಡಿದ್ರು. ಇದೇ ಸಾಂಗ್ ಈ ಟೈಮಲ್ಲಿ ಪ್ಲೇ ಮಾಡಬೇಕು, ಇದೇ ಥರ ವೀಡಿಯೋ ಮಾಡಬೇಕು ಅಂತೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ರು. ಪಾಪ ತುಂಬಾ ಥ್ಯಾಂಕ್ಸ್ ಅವರಂತ, ಅವ್ರ ಎಫರ್ಟ್ಸ್ ತುಂಬಾ ಇದರಲ್ಲಿ. ನನಗೆ ವಿಡಿಯೋ ಮಾಡಿಕೊಟ್ಟಿದ್ದು ಕೂಡ ತುಂಬ ಥ್ಯಾಂಕ್ಸ್. ನನಗೆ ಯಾವ ಥರ ಬೇಕೋ ಆ ಥರ ಕೇಳಿದ್ದಕ್ಕೆ ವೀಡಿಯೋಸ್ನ ಕೂಡ ಮಾಡಿಕೊಟ್ರು ಅವರು. ಮತ್ತು ನನ್ನ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಸೆಲೆಬ್ರೇಟ್ ಮಾಡ್ಕೊಂಡಿದ್ದು ಇದೇ ಫಸ್ಟ್. ಯಾವಾಗಲೂ ನಮ್ಮದು ಆ್ಯನಿವರ್ಸರಿಗೆ ನಾವು ಇಬ್ಬರೇ ಇರ್ತಾಯಿದ್ವಿ. ಸೊ ಎಲ್ಲಾದರೂ ಹೋಗಿ ನಾವು ಸೆಲೆಬ್ರೇಟ್ ಮಾಡ್ಕೊಂಡು ಬರ್ತಾಯಿದ್ವಿ. ಸೊ ಇಷ್ಟು ಜನ ನೋಡಿ ನಮ್ಮದು ಆ್ಯನಿವರ್ಸರಿಗೆ ಈ ಸಲ ನಾವು ಪ್ರೆಸೆನ್ಸಲ್ಲಿ ಇದ್ದಿದ್ದು. ಪ್ರೈವೇಟ್ ಥಿಯೇಟರ್ ಮತ್ತು ಸೋಫಾ ಈ ಥರ ಪ್ಯಾಕೇಜಲ್ಲೆಲ್ಲ ಸಿಗುತ್ತೆ ನಮಗೆ ಯಾವ ಥರ ಬೇಕೋ ಅದನ್ನು ನಾವು ಅಡ್ವಾನ್ಸ್ ನೋಡಿ ಬುಕ್ ಮಾಡ್ಕೋಬೇಕು ಅಷ್ಟೇ. AC, ನಾನ್ AC ಮತ್ತು ವಿತ್ ಬೇರೆ ಬೇರೆ ಥರ ಬಲೂನ್ ಡೆಕೋರೇಷನ್ಸ್ ಮತ್ತು ಫಾಗ್ ಎಂಟ್ರಿ ಎಲ್ಲ ಎಕ್ಸ್ಟ್ರಾ ಚಾರ್ಜಸ್ ಇರುತ್ತೆ. ಇನ್ನೂ ಏನೇನೋ ಅವ್ರದ್ದೆಲ್ಲ ಸರ್ಪ್ರೈಸಸ್ ಎಲ್ಲ ಇರುತ್ತೆ, ಅದಕ್ಕೆ ಸ್ವಲ್ಪ ಎಕ್ಸ್ಟ್ರಾ ಚಾರ್ಜಸ್ ಮಾಡ್ತಾರೆ ಅಷ್ಟೇ. ನಮ್ಗೆ ಯಾವ ಥರ ಬೇಕೋ ಆ ಥರ ನಾವು ಹೇಳಿದರೆ ಅವರು ಚಾರ್ಜಸ್ ನಮಗೆ ಎಕ್ಸ್ಪ್ಲೈನ್ ಮಾಡ್ತಾರೆ. ನಮ್ಮ ಮನೆಯವ್ರಿಗೆ ಇದು ಇಷ್ಟ ಆಗಿತ್ತು, ಸೊ ನಾವು ಇದನ್ನೇ ಸೆಲೆಕ್ಟ್ ಮಾಡಿಕೊಂಡು ಇದಕ್ಕೆ ಹೋಗಿದ್ದೀವಿ. ಮತ್ತು ಮನ್ಸಲ್ಲಿ ತುಂಬಾ ಬೇಜಾರಿತ್ತು, ಅಂದರೆ ನಮ್ಮ ಮನೆಯವ್ರಿಗೆ ಈ ಸಲ ಲೀವ್ ಸಿಕ್ಕಿರಲಿಲ್ಲ ನಮ್ಮದು ಆ್ಯನಿವರ್ಸರಿ ಡೇ. ಬೆಳಗ್ಗೆಯಿಂದ ಡ್ಯೂಟಿ ಮಾಡಿ ಈವ್ನಿಂಗ್ ಈ ಥರದ್ದು ನನಗೊಂದು ಸರ್ಪ್ರೈಸ್ ಕೊಟ್ಟಾಗ ಆ ಬೇಜಾರೆಲ್ಲ ನಮಗೆ ಫುಲ್ಫಿಲ್ ಆಗಿ ಕಂಪ್ಲೀಟಾಗಿ ಹೋಯಿತು. ಸೊ ಹಾಗೆ ನನ್ನ ಕಡೆಯಿಂದ ನಮ್ಮ ಮನೆಯವ್ರಿಗೆ ಕೆಲವೊಂದು ಗಿಫ್ಟ್ಗಳನ್ನ ಕೊಡಬೇಕಿತ್ತು. ನಾನು ಗೋಲ್ಡ್ ಎಕ್ಸ್ಟ್ರಾ ಅದು ಇದು ಏನೂ ಕೊಡ್ತಾಯಿಲ್ಲ, ಪ್ರೆಸೆಂಟ್ ಅವ್ರಿಗೆ ಏನು ನೀಡಿದ್ಯೋ ಅದನ್ನು ಮಾತ್ರ ನಾನು ಚಾಯ್ಸ್ ಮಾಡಿಕೊಂಡು ಗಿಫ್ಟ್ಗಳನ್ನ ತಗೊಂಡಿದ್ದೆ. ಹಾಗೆ ಅವರು ಯಾವಾಗಲೂ ಬೆಲ್ಟ್ ವಾಚಸ್ನೇ ಜಾಸ್ತಿ ಯೂಸ್ ಮಾಡ್ತಾ ಇದ್ದಿದ್ದು, ಅಂದರೆ ಸ್ಮಾರ್ಟ್ ವಾಚ್ ಅದರಲ್ಲೇ ಡಿಫ್ರೆಂಟ್ ಯೂಸ್ ಮಾಡ್ತಾಯಿದ್ರು. ಚೈನ್ ವಾಚ್ ಅವರಷ್ಟು ಯೂಸ್ ಮಾಡಿರಲಿಲ್ಲ. ಸೊ ಟ್ರೈ ಮಾಡಲಿ ಅಂತ ಹೇಳಿ ನಾನು ಅದೊಂದು ಗಿಫ್ಟ್ ಕೊಟ್ಟೆ. ಹಾಗೆ ಇನ್ನೊಂದು ಕೆಲವೊಂದು ವಸ್ತುಗಳನ್ನ ಅವ್ರಿಗೆ ಏನೇನು ಇಂಪಾರ್ಟೆಂಟ್ ಇತ್ತು ಅದನ್ನು ಕೊಟ್ಟೆ. ನಾನು ಕೊಟ್ಟಿರೋ ಎಲ್ಲ ಗಿಫ್ಟಿಗಿಂತನೂ ನನಗೆ ಇಂಪಾರ್ಟೆಂಟ್ ಅನಿಸಿದ್ದು, ಅವ್ರಿಗೆ ಯಾವುದು ಇಂಪಾರ್ಟೆಂಟ್ ಅನ್ನಿಸ್ತಾ ಯಾವುದು ಇಷ್ಟ ಆಯಿತು ನನಗಂತೂ ಪ್ರಾಮಿಸ್ ಗೊತ್ತಿಲ್ಲ. ನನಗೆ ನನ್ನ ಮನಸ್ಸಿಂದ ಏನೇನು ಹೇಳಬೇಕಿತ್ತು, ಹಾಗೆ ನಾನು ಏನೇನು ಕರೆಕ್ಟ್ ಮಾಡ್ಕೋಬೇಕಿತ್ತು. ಸೊ ಅದನ್ನು ಬರೀ ಬಾಯಿ ಮಾತಲ್ಲಿ ಪ್ರಾಮಿಸಲ್ಲಿ ಹೇಳಿದರೆ ಸರಿ ಹೋಗಲ್ಲ ಅಂಥೇಳಿ ನಾನು ಅವ್ರಿಗೆ ಫಸ್ಟ್ ಟೈಮ್ ನಾನು ಲೆಟರ್ ಬರೆದಿದ್ದೀನಿ, ಕೇಳಿ ಏನೆಂತ ಇದೆ ಅಂತ. ನನ್ನ ಪ್ರೀತಿಯ ಪತಿದೇವರಿಗೆ ನನ್ನ ಮೊದಲ ಪ್ರೇಮ ಪತ್ರ. ಇಂದಿಗೆ ನಾವು ಮದುವೆಯಾಗಿ 3 ವರ್ಷಗಳು ಕಳೆದು 4 ವರ್ಷಕ್ಕೆ ಕಾಲಿಡುತ್ತಿದ್ದೇವೆ. ಹ್ಯಾಪಿ ಆ್ಯನಿವರ್ಸರಿ ಮೈ ಲವ್. ನನ್ನಿಂದ ಇಲ್ಲಿಯವರೆಗೂ ಹಾಗೂ ಇನ್ನು ಮುಂದೆ ಆಗುವ ನೋವು ಬೇಜಾರುಗಳಿಗೆ ಈಗಲೇ ಕ್ಷಮೆ ಇರಲಿ. ಸುಖ ಸಂಸಾರಕ್ಕೆ ಬೇಕಾಗಿರುವುದು ಇಲ್ಲಿಗೆ ನಾವು ಮದುವೆಯಾಗಿ ಪ್ರೀತಿ, ನಂಬಿಕೆ, ಗೌರವ, ಹೊಂದಾಣಿಕೆ ಮತ್ತು ಒಬ್ಬರಿಗೆ ಇನ್ನೊಬ್ಬರು ಕೊಡುವ ಸಮಯ, ಇವೆಲ್ಲವನ್ನು ನಾವು ಪಾಲಿಸುತ್ತಾ ಜೀವನದಲ್ಲಿ ಏನೇ ಕಷ್ಟ ಬಂದರೂ ಒಟ್ಟಿಗೆ ಜಯಿಸೋಣ. ನೀವು ನನಗೆ ಯಾವುದೇ ಆಸ್ತಿ ಐಶ್ವರ್ಯಗಳನ್ನು ಕೊಡಬೇಕಾಗಿಲ್ಲ. ನನ್ನ ಚಿಕ್ಕ ಚಿಕ್ಕ ಆಸೆಗಳಿಗೆ ಸ್ಪಂದಿಸಿ ಸಾಕು.
ಅದೇ ನೀವು ನನಗೆ ಕೊಡುವ ಬೆಲೆ ಬಾಳುವ ಉಡುಗೊರೆ. ಇದೆಲ್ಲಕ್ಕಿಂತ ನೀವು ನಮ್ಮ ಮನೆಯವರನ್ನು ನಿಮ್ಮ ಮನೆಯವರಂತೆ ಕಾಣುವ ನಿಮ್ಮ ಮನಸ್ಸು ಎಂದಿಗೂ ನಾ ಆಭಾರಿ. ಅಲ್ಲದಿದ್ದರೂ ನನ್ನ ಅಪ್ಪನಿಗೆ ಹೋಲುವ ಪ್ರೀತಿ ಕೊಟ್ಟಿದ್ದಕ್ಕೆ ಜನ್ಮದುದ್ದಕ್ಕೂ ನಾನು ಚಿರಋಣಿ. ನಮ್ಮಿಬ್ಬರ ನಡುವೆ ಯಾವಾಗಲೂ ಮನಸ್ತಾಪ ಬರುವ 2 ಸಂಗತಿಗಳಿಗೆ ಈ ವರ್ಷ ಕೊನೆಯಾಗಲಿ. ಯಾವುದು? ಮುಂದಿನ ಜನ್ಮದಲ್ಲಿ ಮತ್ತೆ ನಿಮ್ಮ ಸತಿಯಾಗಿ ಜನಿಸಿ ನಿಮ್ಮ ಋಣ ತೀರಿಸುತ್ತೇನೆ. ನಮ್ಮ ಮನೆಯವರನ್ನು ನಿಮ್ಮ ಮನೆಯವರಂತೆ ಕಾಣುವ ನಿಮ್ಮ ಮನಸ್ಸಿಗೆ ನಾನು ಎಂದಿಗೂ ಆಭಾರಿ. ನನ್ನ ಪ್ರೀತಿಯ ಪತಿದೇವನಿಗೆ ನನ್ನದೇ ವಾಕ್ಯಗಳಲ್ಲಿ ಒಂದು ಮನಸ್ಸಿನ ಕವನ. ಇದನ್ನು ನನ್ನೊಡೆಯನನ್ನು ಏನೆಂದು ಬಣ್ಣಿಸಲಿ, ಇದು ಗೂಗಲ್ದು ಪಕ್ಕ. ನಿಮ್ಮ ವ್ಯಕ್ತಿತ್ವವನ್ನು ವರ್ಣಿಸಲಾಗದು. ಮತ್ತೊಂದು ಜನ್ಮವಿದ್ದರೆ ನಿಮ್ಮ ಸತಿಯಾಗಿ ಬಂದು ನಿಮ್ಮ ಪ್ರೀತಿ ಋಣ ತೀರಿಸುವೆ. ಎಂದೂ ಬಾಡದಿರಲಿ ನಿಮ್ಮ ಈ ನಗುವಿಗೆ ಯಾವಾಗಲೂ ಕಾವಲಿರುವೆ ನಾನು. ಸೂರ್ಯನಿಲ್ಲದೆ ಬಾನು, ನೀವಿಲ್ಲದೆ ನಾನು, ಎಂದಿಗೂ ಕಾಣದಿರುವ ಕಗ್ಗತ್ತಲು. ನಿಖಿಲ ದೊಡ್ಡ ಮನೆ. ನಾನು ಪ್ರಾಮಿಸ್ ಮಾಡಿ ಹೇಳ್ತೀನಿ, ಇದರಲ್ಲಿ ಯಾವುದೇ ಒಂದು ಅಕ್ಷರ ಕೂಡ ನಾನು ಎಲ್ಲಿಂದನೂ ಕಾಪಿ ಮಾಡಿಲ್ಲ. ಸ್ವಲ್ಪ ಡೌಟ್ ಆಯಿತು ನನ್ನ ಮೇಲೆ, ನಿಜವಾಗ್ಲೂ ನನ್ನ ಮೇಲಿಂದ ಏನಾದರೂ ಗೂಗಲಿಂದ ಕಾಪಿ ಮಾಡಿದ್ದೀನಿ ಅಂತ. ಆಮೇಲೆ ನಾನೇ ಬರೆದಿದ್ದು ಅಂತ ಕೇಳಿ ಅವ್ರಿಗೆ ತುಂಬಾ ಖುಷಿಪಟ್ಟರು. ಎಲ್ಲ ಮುಗಿಸಿದ್ದಾದ್ಮೇಲೆ ನಾವು ಫುಲ್ಲು ಸಾಂಗ್ಸ್ ಹಾಕ್ಕೊಂಡು ನಮಗೇನು ಯಾವ್ಯಾವ ಸಾಂಗ್ ಇಷ್ಟ ಅದನ್ನೆಲ್ಲ ಹಾಕ್ಕೊಂಡು ತುಂಬ ಚೆನ್ನಾಗಿ ಡ್ಯಾನ್ಸಸ್ ಎಲ್ಲ ಮಾಡಿದ್ವಿ. ಫಸ್ಟ್ ಟೈಮ್ ನಾನು ನಮ್ಮ ಮನೆಯವರು ಹಿಂಗೆಲ್ಲರ ಜೊತೆ ಸೇರಿ ಡ್ಯಾನ್ಸ್ ಮಾಡಿದ್ದು ತುಂಬಾ ಖುಷಿ ಆಯಿತು. ಈ ಥರ ಓಪನ್ ಅಪ್ ಆಗೋದೇ ತುಂಬ ರೇರು. ಅದರಲ್ಲಿ ಕೆಲವೊಂದು ಟೈಮ್ ಅವ್ರ ಮನಸ್ಸಿಗೆ ಇಷ್ಟ ಆದಾಗ, ಹಾಗೆ ಅವ್ರಿಗೆ ಯಾವಾಗ ಕಂಫರ್ಟಬಲ್ ಆಗಿರ್ತಾರೋ ಆವಾಗ ಮಾತ್ರನೇ ಎಂಜಾಯ್ ಮಾಡ್ತಾರೆ. ಈ ಸಲ ಎಲ್ಲರ ಜೊತೆ ಬೆರೆತು ಚೆನ್ನಾಗಿ ಡ್ಯಾನ್ಸ್ ಸಾಂಗ್ಸ್ ಎಲ್ಲ ಮಾಡಿದ್ದನ್ನು ನೋಡಿ ನನಗಂತೂ ತುಂಬಾ ಖುಷಿ ಆಯಿತು. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಯಾರೆಲ್ಲ ಮೊದಲನೇದಾಗಿ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರೋ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ಒಂದು ಬ್ಯೂಟಿಫುಲ್ ಆದ ವಿಡಿಯೋದೊಂದಿಗೆ. ಥ್ಯಾಂಕ್ ಯು.